ನಾನು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ರಾಮನಗರದ ನಮ್ಮ ಎಲ್ಲ ಪದವೀಧರ ಬಂಧುಗಳಿಗೆ ಬೆಳಗ್ಗೆಯಲ್ಲಿ ವಾಯು ವಿಹಾರ ಮಾಡೋ ಸಮಯದಿಂದ ಹಿಡಿದು ಇಲ್ಲಿ ತನಕ ಇವತ್ತು ರಾತ್ರಿಯ ತನಕನೂ ಎಲ್ಲ ನಮ್ಮ ಪದವೀಧರ ಬಂಧುಗಳಿಗೆ ನೇರವಾಗಿ ಇವತ್ತು ಸಂಪರ್ಕ ಮಾಡೋಣ ಅಂತಂದು ನಾನೀಗ ಆಲ್ರೆಡಿ 1 ವರ್ಷದಿಂದ ನಿರಂತರವಾಗಿ ನಮ್ಮ ಪದವೀಧರ ಬಂಧುಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ನಾಮಿನೇಷನ್ನು ಮೊನ್ನೆ ದಿನ ನಾಮಿನೇಷನ್ನು ನಂದು ಮುಗಿಸ್ಕೊಂಡು ನಾಮಿನೇಷನ್ ಆದಮೇಲೆ ಇವತ್ತು ನಂದು ಪ್ರಥಮ ಬಾರಿಗೆ ನಾನು ಈ ಒಂದು ರಾಮನಗರದಲ್ಲಿ ಬಂದಿದ್ದೀನಿ. ನಮ್ಮ ಈ ರಾಮನಗರ ನಮ್ಮ ರಾಜ್ಯದಲ್ಲಿ ಅನೇಕ ಒಂದು ಮಹನೀಯರನ್ನು ಕೊಟ್ಟಂಥ ನಗರ ನಮ್ಮ ರಾಮನಗರ ಜಿಲ್ಲೆ. ಇವತ್ತಿನ ದಿನ ನಾನು ಮುಖ್ಯವಾಗಿ ಒಬ್ಬ ಪದವೀಧರರ ಅಭ್ಯರ್ಥಿ. ನಾನಿವತ್ತು ಒಬ್ಬ ಪದವೀಧರ ಅಭ್ಯರ್ಥಿಯಾಗಿ ನಾನಿವತ್ತು ಕಣಕ್ಕಿಳಿದಿದ್ದೀನಿ. ನಮ್ಮ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಈಗೇನು 16 ವರ್ಷದಿಂದ ನಾನು ಪದವೀಧರ ಪ್ರತಿನಿಧಿ ಅಂತೇನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ನೀವೆಲ್ಲ ನೋಡಿರ್ಬೋದು, ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ. 2 ಜನ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ. ಇವರೇ 2 ಜನ 20 ವರ್ಷದಿಂದ ಸತತವಾಗಿ ನಾನು ಪದವೀಧರ ಅಭ್ಯರ್ಥಿ ಅಂತ ಹೇಳ್ಕೊಂತ ಬರ್ತಾ ಇದ್ದಾರೆ. ಈಗ ನಮ್ಮ BJPಯಿಂದ ಬಂದಿರತಕ್ಕಂಥವ್ರು ಈಗೇನು ಘೋಷಣೆಯಾಗಿ ಅಭ್ಯರ್ಥಿ ಬಂದಿದ್ದಾರೆ. ಈಗ ಕಳೆದ 6 ವರ್ಷ ಅವರು ಇದು ವಿಧಾನ ಪರಿಷತ್ ಸದಸ್ಯರು ಅವರೇ ಆಗಿದ್ದರು. ಕಾಂಗ್ರೆಸ್ಸಲ್ಲಿ ಈಗ ಏನು ರಾಮೋಜಿಗೌಡ ಅಂತ ಅಭ್ಯರ್ಥಿ ಬಂದಿದ್ದಾರೆ. ಕಳೆದ 18 ವರ್ಷದಿಂದ ಪದವೀಧರ ಪ್ರತಿನಿಧಿಯಾಗಿ ಅವರು ಈ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ಎಲ್ಲದಕ್ಕಿಂತ ಒಂದು ದುಃಖದ ಸಂಗತಿ ಏನಂತಂದರೆ, ನಮ್ಮ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಕಳಂಕವನ್ನು ತರೋ ಕೆಲಸ ರಾಮೋಜಿಗೌಡರು ಮಾಡಿದ್ದಾರೆ. ನೀವೆಲ್ಲ ಮೊನ್ನೆ ಮಾಧ್ಯಮದಲ್ಲೇ ನೋಡಿದ್ದೀರಾ. ಸರಿಸುಮಾರು ಕೋಟಿಗಟ್ಟಲೆ ಗಿಫ್ಟ್ ಐಟಮ್ಗಳು ಪದವೀಧರರ ಅವರ ನೈತಿಕತೆಯನ್ನು ಜನ ಕ್ವಶನ್ ಮಾಡಬೇಕು. ಆ ಥರ ಪದವೀಧರ ಬಗ್ಗೆ ಅನುಮಾನ ಮಾಡುವ ರೀತಿಯಲ್ಲಿ, ಪದವೀಧರರಿಗೆ ಕಳಂಕ ತರುವ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ. ಇದರಿಂದ ನಮ್ಮ ಸಮಸ್ತ ಪದವೀಧರ ಬಂಧುಗಳು, ಪದವೀಧರ ಒಂದು ಆತ್ಮಗೌರವಕ್ಕೆ ಇವತ್ತು ಧಕ್ಕೆ ಆಗಿದೆ. ನಮ್ಮೆಲ್ಲ ಈ ಪ್ರದೇಶದ ನಮ್ಮೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ, ರಾಮನಗರ ಜಿಲ್ಲೆ ಇದೆ, ನಮ್ಮ ಬೆಂಗಳೂರು ನಗರ ಪ್ರದೇಶದ ಎಲ್ಲ ಪದವೀಧರರು ಇವರು ಮಾಡಿರ್ತಕ್ಕಂಥ ಒಂದು ಕಳಂಕದ ಕೆಲಸಕ್ಕೆ ಯಾರು ಇವತ್ತು ಅವರಿಗೆ ಕ್ಷಮಿಸಲ್ಲ. ಪದವೀಧರರು ಇದಕ್ಕೆ ತಕ್ಕ ಪಾಠವನ್ನು 3ನೇ ತಾರೀಕಿಗೆ ಕಲಿಸ್ತಾ ಇದ್ದಾರೆ. 2 ಕೋಟಿ ರೂಪಾಯಿ ಮೌಲ್ಯದ ಇದು ಗಿಫ್ಟ್ ಬಾಕ್ಸ್ಗಳು ನೇರವಾಗಿ ಪದವೀಧರಿಗೆ ಆಮಿಷ ಒಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನು ಮಾಡೋ ಬದಲು ಈಗೇನು ಕಳೆದ 18 ವರ್ಷದಿಂದ ನಿರಂತರವಾಗಿ ನಾನು ಪದವೀಧರ ಪ್ರತಿನಿಧಿ ಅಂತ ಹೇಳಿ ಅವ್ರು ಏನು ಬರ್ತಾ ಇದ್ದಾರೆ, ಈ 18 ವರ್ಷದಲ್ಲಿ ಪದವೀಧರ ಪರವಾಗಿ ಒಂದು ಹೋರಾಟನೂ ಮಾಡಿಲ್ಲ. ಇವತ್ತೇನು ನಮ್ಮ ರಾಷ್ಟ್ರೀಯ ಪಕ್ಷದ 2 ಅಭ್ಯರ್ಥಿಗಳಿದ್ದಾರೆ, ಇವರುಗಳು ನಮ್ಮ ರಾಜ್ಯದಲ್ಲಿ 2,75,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಈ ಯಾವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತಂದು ಒಂದು ಚಿಕ್ಕ ಹೋರಾಟನೂ ಈ 2 ಅಭ್ಯರ್ಥಿಗಳು ಮಾಡಿಲ್ಲ. KPSCಯಲ್ಲಿ ನಿರಂತರ ಹಗರಣ ಆಗ್ತಾ ಇದೆ. KPSCಯಲ್ಲಿ ನೀವು ನೋಡ್ತಾ ಇರ್ಬೋದು, 16 ವರ್ಷದಿಂದ KPSC ಅಂದರೆ ಒಂದು ಹಗರಣಗಳ ಒಂದು ದೊಡ್ಡ ಸಂಸ್ಥೆ ಯಾವ್ದಾರ ಇದೆ ನಮ್ಮ ರಾಜ್ಯದಲ್ಲಿ ಅಂತಂದರೆ ಅದು KPSCಯಿಂದ ನೇರವಾಗಿ ನಮ್ಮ ಒಂದು ವಿದ್ಯಾವಂತ ವರ್ಗಕ್ಕೆ ಒಂದು ಏನು ಉದ್ಯೋಗ ಕೊಡುವ ಒಂದು ಸಂಸ್ಥೆ ಅದು. ಅಲ್ಲಿ ಸಾವಿರಾರು ಮಕ್ಕಳು ಇವತ್ತು ಬಹುಶಃ ಅಂಧಕಾರಕ್ಕೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಈ 2 ಕ್ಯಾಂಡಿಡೇಟ್ಗಳು ಏನು ಇವಾಗ 15-16 ವರ್ಷದಿಂದ ಇವರು ನಾವು ಪ್ರತಿನಿಧಿ ಅಂತ ಬರ್ತಾ ಇದ್ದಾರೆ, ಇವರು 2 ಕ್ಯಾಂಡಿಡೇಟ್ಗಳು ಒಂದು ಶಬ್ದವನ್ನು ಮಾತಾಡಲಿಲ್ಲ, ಒಂದು ಹೋರಾಟವನ್ನು ಮಾಡಿಲ್ಲ. ನಮ್ಮ ಈಗೇನು BJP ಕ್ಯಾಂಡಿಡೇಟ್ ಇವಾಗ ಏನು ಬಂದಿದ್ದಾರೆ, 6 ವರ್ಷದಲ್ಲಿ ವಿಧಾನ ಪರಿಷತ್ತಲ್ಲಿ ನಮ್ಮ ಪದವೀಧರ ಹಿಂದಿನ ಸರಿ ಅವ್ರಿಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ರು. 6 ವರ್ಷದಲ್ಲಿ ಪದವೀಧರ ಬಗ್ಗೆ 6 ನಿಮಿಷನೂ ಮಾತಾಡಿಲ್ಲ. ಕೇವಲ ಪಕ್ಷದ ಚಿಹ್ನೆಯನ್ನು ತಗೊಂಡು, ಪಕ್ಷದ ಚಿಹ್ನೆಯನ್ನು ಸೆರಗನ್ನು ಹಿಡ್ಕೊಂಡು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಇವರು MLCಗಳು ಆಗಬೇಕಂತ ಬರ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕಡಿವಾಣ ಹಾಕಬೇಕು. ನಿರಂತರವಾಗಿ ಇವತ್ತೇನು ಒಂದು ನಿರುದ್ಯೋಗ ಸಮಸ್ಯೆಯಿಂದ ನಮ್ಮ ಒಂದು ಯುವ ಜನಾಂಗ ಇವತ್ತು ಬಳಲ್ತಾ ಇದೆ, ಅವರಿಗೆ ಒಂದು ಮಾರ್ಗವನ್ನು ಕಂಡುಹಿಡ್ಕೋಬೇಕು. ಇವತ್ತು KPSCಯಲ್ಲಿ ಹಗಲು ರಾತ್ರಿ ಇವತ್ತು ನಿರಂತರವಾಗಿ ಹಗರಣಗಳು ಆಗ್ತಿದ್ದಾವೆ. ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ನಮ್ಮ ಶಿಕ್ಷಕ ವೃಂದದ ನಾವು ಮ್ಯಾಟ್ರ್ ತಗೊಂಡ್ರೆ ನೀವೆಲ್ಲ ನೋಡ್ತಾನೆ ಇರ್ಬೋದು. ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಪಾರ್ಟ್ ಟೈಮ್ ಟೀಚರ್, ಗೆಸ್ಟ್ ಟೀಚರ್ ಅಂತ ಹೇಳಿ, ಅತಿಥಿ ಉಪನ್ಯಾಸಕರು, ಆಮೇಲೆ ಕಾಂಟ್ರಾಕ್ಟ್ ಟೀಚರ್ಸ್ ಅಂತ ನೀವೆಲ್ಲ ಕೇಳಿಸ್ಕೊಂತಿರ್ಬೋದು. ಇದು 16 ವರ್ಷದಿಂದ ಅವರು ಗೆಸ್ಟ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ, ಪಾರ್ಟ್ ಟೈಮ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ. ವೇಕೆನ್ಸಿ ಇದೆ, ಆದರೂ ಸಹ ಕಾಂಟ್ರಾಕ್ಟು, ಪಾರ್ಟ್ ಟೈಮ್ ಅನ್ನೋ ಒಂದು ಹೊರೆಯನ್ನು ಅವರು ಹೊರ್ತಾ ಇದ್ದಾರೆ. ಅವ್ರಿಗೆ ಇವತ್ತಿನ ತನಕ ಉದ್ಯೋಗ ಖಾತ್ರಿ ಸಿಕ್ಕಿಲ್ಲ.
ಇದು ಇವರು ಎರಡೂ ಜನ 15-20 ವರ್ಷದಿಂದ ಪ್ರತಿನಿಧಿಸುತ್ತಿರುವ ಈ ಕ್ಷೇತ್ರದಲ್ಲಿ ಈಗ 20 ವರ್ಷದಿಂದ ಇಂಥವೆಲ್ಲ ಸಮಸ್ಯೆಗಳು ಇದ್ರೂ ಸಹ ಈ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಬಂದ ತಕ್ಷಣವೇ ಚುನಾವಣೆ ನಾನು ದುಡ್ಡಿದೆ, ನಾನು ಗಿಫ್ಟನ್ನು ಕೊಡ್ತೀನಿ, ನಾನು ಪಾರ್ಟಿಯನ್ನು ಕೊಡ್ತೀನಿ, ನಾನು ಕೋಟಿಗಟ್ಟಲೆ ದುಡ್ಡು ಹಾಕಿ ನಾನು ನಮ್ಮ ಮತದಾರನ ಕೊಂಡ್ಕೊಳ್ತೀನಿ ಅನ್ನೋ ಏನೋ ಒಂದು ನಿಯತ್ತಿಂದ ಇವತ್ತೇನು ಬಂದಿದ್ದಾರೆ. ಇದಕ್ಕೆ ಈ ಸಾರಿ ನಮ್ಮ ಪದವೀಧರ ಬಂಧುಗಳು ತಕ್ಕ ಪಾಠವನ್ನು ಕಲಿಸ್ತಾರೆ. ನಾನಿವತ್ತು ಒಬ್ಬ ಲಾಯರ್ ಆಗಿ, ಒಬ್ಬ ವಕೀಲನಾಗಿ ಸರಿಸುಮಾರು 16 ವರ್ಷ ನನ್ನದೇ ಆದ ಒಂದು ಸೇವೆ, ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ನಾನು ಪದವೀಧರನ ಪ್ರತಿನಿಧಿಸಲಿಕ್ಕೋಸ್ಕರ ನಾನಿವತ್ತು ಚುನಾವಣಾ ಅಖಾಡಕ್ಕೆ ಇಳಿದಿದ್ದೀನಿ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ಆದರೂ ಸಹ ನನ್ನದೇ ಆದ ಒಂದು ಕಿರು ಸೇವೆಯನ್ನು ನಾನು ಸಮಾಜದಲ್ಲಿ ತೊಡಸ್ಕೊಳ್ತಾ ಬಂದಿದ್ದೀನಿ. ಅದಕ್ಕೆ ನಾನು ನಮ್ಮ ಪದವೀಧರ ಬಂಧುಗಳ ಹತ್ರ ಕೇವಲ ಒಂದು ಸಿಂಗಲ್ ಪಾಂಪ್ಲೆಟ್ ಮಾಡಿ ನನಗೆ ಓಟ್ ಹಾಕಿ ಅಂತ ಹೋಗಿಲ್ಲ. ನನ್ನದೇ ಒಂದು ಕಿರು ಪರಿಚಯ, ನಾನು ಹಿಂದೆ ಮಾಡಿರ್ತಕ್ಕಂಥ ನನ್ನ ಸಮಾಜದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ನನ್ನ ಕೆಲಸಗಳು ನಮ್ಮ ಪದವೀಧರ ಬಂಧುಗಳಿಗೆ ಗೊತ್ತಾಗಲಿ ಅಂತ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿ ನಾವಿವತ್ತು ಕ್ಷೇತ್ರಕ್ಕೆ ಬಂದಿದ್ದೀವಿ. ಸಮಸ್ತ ಯಾಕಂತಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಚುನಾವಣೆ ಅಂದ ತಕ್ಷಣನೇ ನೀವು ಯಾವ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಾರೆ. ನಾನು ಪದವೀಧರ ಅಭ್ಯರ್ಥಿ. ಪದವೀಧರರೆಲ್ಲ ಸೇರಿ ಇವತ್ತು ನನ್ನನ್ನು ಕಣಕ್ಕಿಳಿಸಿದ್ದಾರೆ. ನನ್ನ ಚುನಾವಣೆಯನ್ನು ಪದವೀಧರರೇ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ ನೂರಾರು ಸಂಖ್ಯೆಯಲ್ಲಿ ನಾನು ಹೋದ ತಕ್ಷಣ ಪದವೀಧರರು ನಮ್ಮ ಜೊತೆಗೆ ಕ್ಯಾಂಪೇನ್ ಮಾಡೋದಾಗ್ಲಿ, ಅಲ್ಲಿ ಲೋಕಲಲ್ಲಿ ಅವ್ರ ಮಟ್ಟದಲ್ಲಿ ಅವರು ಕ್ಯಾಂಪೇನ್ ಮಾಡೋದಾಗ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಈಗೇನು 16 ವರ್ಷದಿಂದ ನಮ್ಮ ಪದವೀಧರರು ನರಳ್ತಾ ಇದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಡಿಗ್ರಿ ಮಾಡಿದವರಿಗೆ ಯಾರು ಮಾತಾಡ್ತಾ ಇಲ್ಲ. ಡಿಗ್ರಿ ಮುಗಿಸ್ಕೊಂಡು 8,000 10,000 ಸಂಬಳ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಡಿಗ್ರಿ ಮಾಡದೇ ಇರೋರಿಗೆ 15-20 ಸಾವಿರ ಸಂಬಳ ಇದೆ. ಡಿಗ್ರಿ ಮಾಡಿದಾನಂತಂದ್ರೆ 8,000 10,000 ಸಂಬಳ ಇದೆ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಇಂಡಸ್ಟ್ರಿ ಇರೋದು ನಮ್ಮ ಬೆಂಗಳೂರು ಸುತ್ತಮುತ್ತ, ತಮಗೆಲ್ಲ ಗೊತ್ತೇ ಇರ್ಬೋದು. ಆದರೂ ಸಹ ಬೆಂಗಳೂರು ಸುತ್ತಮುತ್ತ ಇರೋ ನಮ್ಮ ಯುವ ಜನಾಂಗಕ್ಕೆ, ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ ನಮ್ಮ ಬೆಂಗಳೂರು. ಆದರೆ ನಮ್ಮ ಬೆಂಗಳೂರು, ನಮ್ಮ ರಾಮನಗರ ಜಿಲ್ಲೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ನಮ್ಮ ಈ ಒಂದು ಚುನಾವಣೆ ಬಂದಾಗ ಕೇವಲ ವ್ಯಕ್ತಿಗಳು ಈ ರಾಜಕೀಯ ಪಕ್ಷದ ಒಂದು ಸೆರಗನ್ನು ಹಿಡ್ಕೊಂಡು ತಮ್ಮ ಒಂದು ಸ್ವಪ್ರತಿಷ್ಠೆಗೋಸ್ಕರ, ತಮ್ಮ ಒಂದು ವರ್ಚಸ್ಸಿಗೋಸ್ಕರ ಚುನಾವಣೆಯನ್ನ ನಡೆಸ್ಲಿಕ್ಕೆ ಬರ್ತಾ ಇದ್ದಾರೆ. ಇದು ನಾನು ಹೇಳೋದಲ್ಲ, ಈ 16 ವರ್ಷದಿಂದ ನಾವೆಲ್ಲ ಕಂಡಿರೋ ಸತ್ಯನೇ ಇದು. ಆ ಒಂದು ಪರಂಪರೆಯನ್ನು ಹೋಗಲಾಡಿಸಿ ನಮ್ಮ ಈ ಸರಿಯ ಚುನಾವಣೆ ನಿರುದ್ಯೋಗ ಸಮಸ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಯುವ ಜನಾಂಗಕ್ಕೆ ಕೆಲಸ ಕೊಡುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸರಿ ಈ ಚುನಾವಣೆ ನಾವು ಮಾಡ್ತೀವಿ. KPSCಯಲ್ಲಿ ಹಗರಣಗಳು ಆಗಿದ್ದಾವೆ, ಆ ಹಗರಣಗಳು ಮುಂದೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗ, ನಮ್ಮ ಪದವೀಧರು ಈ ಸರಿ ಓಟ್ ಹಾಕಬೇಕು. ಜೊತೆಗೆ ನಮ್ಮ ಏನು ಶಿಕ್ಷಕರಿಂದ, ಈವನ್ ಗೌರ್ಮೆಂಟ್ ಟೀಚರ್ಸೇ ತಾವೆಲ್ಲ ನೋಡಿರ್ಬೋದು. ಸರ್ಕಾರಿ ಶಾಲೆ ಹೇಳಲಿಕ್ಕೆ ಪಾಪ ಅವರೆಲ್ಲ ಗೌರ್ಮೆಂಟ್ ಟೀಚರ್ಸು. 10 ಜನ ಟೀಚರ್ ಇದ್ರೆ 4 ಜನ ಟೀಚರ್ ಇರ್ತಾರೆ, 6 ಜನ ಟೀಚರ್ಸೇ ಇರಲ್ಲ. ಒಂದು ಕೆಲಸದ ಒತ್ತಡ. ಎರಡನೇದು ಮಿಡ್ ಡೇ ಮೀಲ್ಸ್ ಅಂತ ಒಂದು ತಗೊಂಡ್ಬಂದಿದ್ದಾರೆ. ಆ ಮಿಡ್ ಡೇ ಮೀಲ್ಸ್ ಅಲ್ಲಿ ಏನಾಗ್ತದೆ ಇವತ್ತು ಅಂತಂದ್ರೆ, ಇವತ್ತು ಅವ್ರು ಅಡುಗೆ ಮಾಡೋರು ಬಂದಿಲ್ಲ ಅಂದ್ರೆ ನಮ್ಮ ಶಿಕ್ಷಕರೇ ಹೋಗಿ ಅಡುಗೆ ಮಾಡಬೇಕು. ಟಾಯ್ಲೆಟ್ ಕ್ಲೀನ್ ಮಾಡೋರು ಬಂದಿಲ್ಲ ಅಂದ್ರೆ ನಮ್ಮ ಶಿಕ್ಷಕರೇ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಅಂತ ಒಂದು ಪರಿಸ್ಥಿತಿ ನಮ್ಮ ಶಿಕ್ಷಕ ವೃಂದಕ್ಕೆ ಬಂದಿದೆ. ಅವ್ರ ಮೇಲೂ ಕೆಲಸದ ಒತ್ತಡ ಇವತ್ತು ಹೆಚ್ಚಾಗ್ತಾ ಇದೆ. ಸರ್ಕಾರದಲ್ಲಿ ಏನು ಇವತ್ತು 2,75,000 ವೇಕೆನ್ಸಿ ಇದೆ. ಆ ವೇಕೆನ್ಸಿಯಿಂದ ಸರ್ಕಾರಿ ನೌಕರರಿಗೆ ತುಂಬಾ ಮಾನಸಿಕವಾದ ಒತ್ತಡ ಇವತ್ತು ಹೆಚ್ಚಾಗ್ತಿದೆ, ದಿನೇ ಹೆಚ್ಚಾಗ್ತಿದೆ. ಈ ರೀತಿಯಾಗಿ ಪ್ರತಿಯೊಂದು ವರ್ಗದ ನಮ್ಮ ಯುವ ಜನಾಂಗಕ್ಕೆ, ಪ್ರತಿಯೊಂದು ವರ್ಗದ ಪದವೀಧರರಿಗೆ ತಮ್ಮದೇ ಆದ ಸಮಸ್ಯೆಗಳ ಸರಮಾಲೆಯಲ್ಲಿ ಇವತ್ತು ಅವರು ಸಿಲುಕಿ ನರಳ್ತಾ ಇದ್ದಾರೆ. ಆದರೂ ಸಹ ನಮ್ಮ ಯಾವುದೇ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿ, ಈ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, 16-18 ವರ್ಷದಿಂದ ಈ ಕ್ಷೇತ್ರವನ್ನು ಅವ್ರು 2 ಜನ ಪ್ರತಿನಿಧಿಸ್ತಾ ಇದ್ದಾರೆ, ಅವಳಿ ಜವಳಿ ತರ. ಆದರೂ ಸಹ ನಮ್ಮ ಪದವೀಧರರ ಬಗ್ಗೆ ಎಲ್ಲಾದರೂ ಒಂದು ಹೋರಾಟ ಮಾಡಿದ್ದು ನಾವು ಯಾರು ಕಂಡಿಲ್ಲ. ಅದನ್ನೆಲ್ಲ ನೋಡ್ಬಿಟ್ಟೆ ನಮ್ಮ ಪದವೀಧರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು, ನಮ್ಮ ಪದವೀಧರರ ಆತ್ಮ ಗೌರವವನ್ನು ಕಾಪಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಒಬ್ಬ ಪದವೀಧರನಾಗಿ, ನಾನು ಒಬ್ಬ ಜವಾಬ್ದಾರಿಯುತ ಪದವೀಧರನಾಗಿ, ಒಬ್ಬ ಸ್ವಾಭಿಮಾನಿ ಪದವೀಧರನಾಗಿ ಇವತ್ತು ನಾನು ಚುನಾವಣೆ ಅಖಾಡಕ್ಕೆ ಬಂದಿದ್ದೀನಿ. ನಮ್ಮ ಕ್ಷೇತ್ರಾದ್ಯಂತ, ಎಸ್ಪೆಷಲಿ ನಮ್ಮ ರಾಮನಗರದಲ್ಲಿ ನಾನು ಸುಮಾರು ಸರಿ ಬಂದೋಗಿದ್ದೀನಿ. ಅಭೂತಪೂರ್ವವಾದ ಬೆಂಬಲ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನಗೆ ಇವತ್ತು ಅಭೂತಪೂರ್ವವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಜನ ನಮಗೆ ಬೆಂಬಲ ಕೊಡೋದು ನೋಡಿದ್ರೆ ಅತಿ ಹೆಚ್ಚು ಲೀಡ್ ಯಾರಾದರೂ ಕೊಟ್ಟರೆ ರಾಮನಗರದ ಜನ ನನಗೆ ಲೀಡ್ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ.